ಸ್ನೇಹಿತರೆ ನಮಸ್ಕಾರ. ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ದರ್ಶನ್ ಅವರ ಫ್ಯಾಮಿಲಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಈಗ ಮಹಿಳಾ ಆಯೋಗದಿಂದ ಒಂದು ಪತ್ರ ಬಂದಿದೆ. ಆ ಪತ್ರ ಭಾರಿ ವಿಶೇಷವಾಗಿದೆ ಮತ್ತು ಕೆಲವೊಂದಷ್ಟು ಕುತೂಹಲವನ್ನು ಕೂಡ ಕೆರಳಿಸಿದೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಈ ಸಮಾಜ ಎತ್ತ ಸಾಗ್ತಿದೆ ಅನ್ನುವಂತಹ ಪ್ರಶ್ನೆಯನ್ನು ನಾವು ಮಾಡಬೇಕಾದಂಥ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಈ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದು ಅನ್ನೋದಕ್ಕೆ ಸಾಕ್ಷಿಯೂ ಕೂಡ ಈ ಪತ್ರ. ಈ ಪತ್ರದಲ್ಲಿ ಇರುವಂಥ ಅಂಶಗಳು ಜೊತೆಗೆ ಇಲ್ಲಿ ಸಾಮಾನ್ಯವಾಗಿ ಕೆಲವರನ್ನು ಟಾರ್ಗೆಟ್ ಮಾಡುವಂಥ ಉದ್ದೇಶದಿಂದ ಫೇಕ್ ಅಕೌಂಟ್ಗಳನ್ನು ಮಾಡಿಕೊಂಡು ಟಾರ್ಗೆಟನ್ನು ಮಾಡೋರ ಬಂಡವಾಳ ಮತ್ತಷ್ಟು ಬಯಲಾಗ್ತಿದೆ. ಇತ್ತೀಚೆಗಷ್ಟೇ ರಮ್ಯಾ ಅವರು ಈ ಫೇಕ್ ಅಕೌಂಟ್, ಅದರಲ್ಲೂ ಕೂಡ ದರ್ಶನ್ ಅವರ ಫ್ಯಾನ್ಸ್ ಮೇಲೆ ಕೊಟ್ಟಂಥ ದೂರು ಇರ್ಬೋದು, ಅದಾದ ಬಳಿಕ ಆದಂತಹ ಆ್ಯಕ್ಷನ್ಗಳಾಗಿರ್ಬೋದು, ಇದರ ಬೆನ್ನಲ್ಲೇ ಈಗ ಮತ್ತೊಂದು ಇದೇ ರೀತಿಯಾದಂತಹ ಅಶ್ಲೀಲ ಮತ್ತು ಕೆಟ್ಟ ಕಮೆಂಟ್ಗಳ ಬಗ್ಗೆ ಭಾರಿ ಚರ್ಚೆಗಳು ನಡೀತಿದ್ದಾವೆ. ಅದಕ್ಕೆ ಕಾರಣ ಆಗಿರೋದು ಇದೇ ಮಹಿಳಾ ಆಯೋಗದ ಪತ್ರ. ಹಾಗಾದರೆ ಏನಿದು ಈ ಪತ್ರದ ರಹಸ್ಯ? ಈ ಪತ್ರದಲ್ಲಿರುವಂತಹ ಅಂಶಗಳು ಏನು? ಇದು ದರ್ಶನ್ಗೆ ಯಾವ ರೀತಿ ಸಂಬಂಧಪಟ್ಟಿದ್ದು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಒಂದು ಕಡೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಜೈಲು ವಾಸವನ್ನು ಮತ್ತೆ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ, ಈ ಬಾರಿಯಂತೂ ಜೈಲು ವಾಸದಿಂದ ಸದ್ಯಕ್ಕೆ ಮುಕ್ತಿ ಸಿಗುವಂಥ ಯಾವ ಸಾಧ್ಯತೆಯೂ ಕೂಡ ಕಾಣಿಸ್ತಿಲ್ಲ ಅಂಥೇಳಿ ಟೆನ್ಷನಲ್ಲಿದ್ದರೆ, ಇನ್ನೊಂದು ಕಡೆ ಇದೇ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಬಗ್ಗೆ, ಜೊತೆಗೆ ಅವರ ಪುತ್ರ ವಿನೀಶ್ ಬಗ್ಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕೆಟ್ಟದಾಗಿ ಕಮೆಂಟ್ಸನ್ನು ಮಾಡ್ತಿದ್ದಾರೆ ಅನ್ನೋಂಥ ಸುದ್ದಿ, ಚರ್ಚೆಗಳು ಈಗ ಮುನ್ನೆಲೆಗೆ ಬಂದಿದೆ. ಅದರಲ್ಲೂ ಕೂಡ ಈ ಸಾಮಾಜಿಕ ಜಾಲತಾಣದಲ್ಲಿ ಸೆಲೆಬ್ರಿಟಿಗಳನ್ನು ಟಾರ್ಗೆಟ್ ಮಾಡುವುದು ಇವತ್ತು ನಿನ್ನೆದಲ್ಲ. ಇತ್ತೀಚೆಗೆ ಇದು ಹೆಚ್ಚಾಗ್ತಾನೆ ಇದೆ. ಕಡಿಮೆ ಆಗಬೇಕಾಗಿತ್ತು, ಬಟ್ ಹೆಚ್ಚಾಗ್ತಾನೆ ಇದೆ. ಸ್ಟಾರ್ ನಟರನ್ನು ಮಾತ್ರವಲ್ಲದೆ ಅವರ ಕುಟುಂಬದವರನ್ನು ಕೂಡ ಅಸಭ್ಯವಾಗಿ ಬೇರೆ ಬೇರೆ ರೀತಿ ಚಿತ್ರಿಸುವಂಥದ್ದು, ಅವರ ಬಗ್ಗೆ ಅಸಭ್ಯವಾಗಿ ಪೋಸ್ಟನ್ನು ಮಾಡುವಂಥದ್ದು, ಇಂತಹ ಕಿಡಿಗೇಡಿಗಳ ವಿರುದ್ಧ ಈಗಾಗಲೇ ರಮ್ಯಾ ಮುಂತಾದವರು ಕಾನೂನಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಆದರೆ ಇದು ಕಡಿಮೆ ಆಗ್ತಿದೆಯಾ ಅಂತೇಳಿ ಕೇಳಿದ್ರೆ ಇಲ್ಲ, ಕಡಿಮೆ ಆಗ್ತಿಲ್ಲ, ಇನ್ನೂ ಕೂಡ ಹೆಚ್ಚಾಗ್ತಿದೆ. ಮತ್ತು ಈ ರೀತಿಯಾದಂಥ ಕಿಡಿಗೇಡಿಗಳ ಕೃತ್ಯ ನಿಲ್ತಾನೆ ಇಲ್ಲ ಅನ್ನುವಂಥದ್ದು ಬೇಸರದ ಸಂಗತಿ. ಈಗ ಇದೇ ರೀತಿಯಾದಂಥ ಪರಿಸ್ಥಿತಿಯನ್ನು ಅಥವಾ ಇದೇ ರೀತಿಯಾದಂಥ ಸವಾಲನ್ನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಅವರ ಮಗ ವಿನೀಶು ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಮತ್ತು ಮಗ ವಿನೀಶ್ ಬಗ್ಗೆ ಅಸಭ್ಯವಾಗಿ, ಅಶ್ಲೀಲವಾಗಿ ಪೋಸ್ಟ್ ಹಾಕಿದವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತೆ ಪೊಲೀಸರಿಗೆ ಮಹಿಳಾ ಆಯೋಗ ಪತ್ರವನ್ನು ಬರೆದಿದೆ. ಆಯೋಗಕ್ಕೆ ಬಂದಂತಹ ದೂರಿನ ಆಧಾರದ ಮೇಲೆ ಕ್ರಮವನ್ನು ತೆಗೆದುಕೊಂಡು ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ ಆಯುಕ್ತರಿಗೆ ಮಹಿಳಾ ಆಯೋಗ ಸೂಚಿಸಿದೆ. ಇನ್ಫ್ಯಾಕ್ಟು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಯಾವತ್ತಿನಿಂದ ಅಧಿಕಾರವನ್ನು ವಹಿಸ್ಕೊಂಡ್ರೋ ಆಗ ಈ ತುಕ್ಕಿಡಿತಿದ್ದಂತಹ ಅಥವಾ ಒರಲೆ ಹಿಡಿತಿದ್ದಂತಹ ಈ ಮಹಿಳಾ ಆಯೋಗದ ನೋಟ್ ಪ್ಯಾಡ್ಗಳಿದಾವಲ್ಲ, ಲೆಟರ್ ಹೆಡ್ಗಳು, ಅದಕ್ಕೆ ಸ್ವಲ್ಪ ಕೆಲಸ ಸಿಗ್ತಾರೆ. ಅದು ಸ್ವಲ್ಪ ಖಾಲಿ ಆಗೋದಕ್ಕೆ ಶುರುವಾಯಿತು. ಇನ್ಫ್ಯಾಕ್ಟು ಧರ್ಮಸ್ಥಳದ ಪ್ರಕರಣದ ವಿಚಾರ ಆಗಿರ್ಬೋದು, ಈಗ ನಿನ್ನೆ ಅಷ್ಟೇ ಸುಜಾತಾ ಭಟ್ ಅವರ ವಿಚಾರವಾಗಿ ಆಗಿರ್ಬೋದು, ಸುಜಾತಾ ಭಟ್ಗೂ ಕೂಡ ಮೆಂಟಲಿ ಟಾರ್ಚರನ್ನು ಕೊಡ್ತಿದ್ದಾರೆ ಮತ್ತು ಮಾನಸಿಕವಾಗಿ ಕುಗ್ಗುವಂತೆ ಮಾಡ್ತಿದ್ದಾರೆ ಮಾಧ್ಯಮದವರು ಅನ್ನುವಂತಹ ವಿಚಾರವಾಗಿರ್ಬೋದು. ಈ ರೀತಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ನೇರವಾಗಿ ಪತ್ರವನ್ನು ಬರೆಯೋದ್ರ ಮೂಲಕ ಮತ್ತು ಅಲ್ಲಿ ಇಲ್ಲಿ ಸಮಸ್ಯೆಗಳಾಗಿದ್ದು ಇವರ ಗಮನಕ್ಕೆ ಬಂದ ಕೂಡಲೇ ಕೆಲವೊಂದಷ್ಟಕ್ಕೆ ದೂರು ಕೂಡ ಬೇಕಾಗಿಲ್ಲ, ಸುಮೋಟೋ ಆಗಿ ಕೆಲವೊಂದಷ್ಟಕ್ಕೆ ದೂರು ಬಂದ ಕೂಡಲೇ ಅದರ ಕುರಿತಾಗಿ ನಮಗೊಂದು ರಿಪೋರ್ಟನ್ನು ಕೊಡಿ ಅಂತ ಹೇಳ್ಬಿಟ್ಟು ಮಹಿಳಾ ಆಯೋಗದಿಂದ ಒಂದು ಲೆಟ್ರ್ ಹೋಗೋದು ಅಂತ ಹೇಳಿದ್ರೆ ಅದು ತಮಾಷೆನೇ ಅಲ್ಲ. ಆ ರೀತಿ ಲೆಟ್ರ್ ಕೂಡ ಕೊಡೋದಕ್ಕೆ ಹಿಂದೆ ಲೆಟರ್ಗಳೇ ಖಾಲಿ ಆಗ್ತಿರ್ಲಿಲ್ವಂತೆ. ಆ ರೀತಿಯಾದಂಥ ಪರಿಸ್ಥಿತಿ ಇತ್ತು. ಅಟ್ಲೀಸ್ಟ್ ಇವತ್ತು ಲೆಟರ್ಗಳು ಖಾಲಿ ಆಗ್ತಿದ್ದಾವೆ ಅನ್ನೋದು ಖುಷಿಯ ವಿಚಾರ. ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿದೆ ಮಹಿಳಾ ಆಯೋಗ ಅನ್ನೋದನ್ನು ಹೇಳ್ತಾ ಇದ್ದೀನಿ. ನಾಗಲಕ್ಷ್ಮಿ ಚೌಧರಿ ಅವರ ಮುಂದಾಳತ್ವದಲ್ಲಿ ಈಗಲೂ ಕೂಡ ಈ ದರ್ಶನ್ ಪತ್ನಿ ಮತ್ತು ಮಗನ ವಿಚಾರದಲ್ಲಿ ಇದೇ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಮಹಿಳಾ ಆಯೋಗ ಬಂದಿದೆ, ಒಂದು ಲೆಟ್ರನ್ನು ಬರೆದಿದೆ. ನೆಲಮಂಗದ ಭಾಸ್ಕರ್ ಪ್ರಸಾದ್, ಪತ್ರಕರ್ತರು ಆಗಿರುವಂತಹ ನೆಲಮಂಗಲದ ಭಾಸ್ಕರ್ ಪ್ರಸಾದ್ ಅವರು ಮಹಿಳಾ ಆಯೋಗಕ್ಕೆ ಒಂದು ದೂರನ್ನು ಕೊಟ್ಟಿರ್ತಾರೆ. ವಿಜಯಲಕ್ಷ್ಮಿ ದರ್ಶನ್ ಹಾಗೂ ಇವರ ಮಗ ವಿನೀಶ್ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲ ಮತ್ತು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಮಾನಸಿಕ ಕಿರುಕುಳವನ್ನು ಕೊಡ್ತಿರೋದು ಮಾತ್ರವಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಣ್ಣಿನ ಸ್ವಾಭಿಮಾನ ಮತ್ತು ಗೌರವಕ್ಕೆ ಧಕ್ಕೆ ತರುವಂಥ ಪೋಸ್ಟನ್ನು ಮಾಡುವವರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಿ ನ್ಯಾಯ ಹಾಗೂ ರಕ್ಷಣೆಯನ್ನು ಒದಗಿಸಿ ಅಂತ ಹೇಳ್ಬಿಟ್ಟು ಮಹಿಳಾ ಆಯೋಗಕ್ಕೆ ಮನವಿಯನ್ನು ಮಾಡಿಕೊಂಡಿದ್ರು. ಅರ್ಜಿದಾರರ ಅರ್ಜಿಯನ್ನು ನಿಯಮಾನುಸಾರ ಪರಿಶೀಲನೆಯನ್ನು ಮಾಡಿ ಸೂಕ್ತ ಕ್ರಮವನ್ನು ಕೈಗೊಂಡಂಥ ಕ್ರಮದ ವರದಿಯನ್ನು ಆಯೋಗಕ್ಕೆ 15 ದಿನದ ಒಳಗೆ ಸಲ್ಲಿಸುವಂತೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷರು. ನಾಗಲಕ್ಷ್ಮಿ ಚೌಧರಿ ಅವರು ಪೊಲೀಸ್ ಆಯುಕ್ತರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ.
ರಮ್ಯಗೆ ಅಶ್ಲೀಲವಾಗಿ ಕಮೆಂಟ್ ಮಾಡಿದವರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳುವಂತೆ ಈ ಮೊದಲು ಮಹಿಳಾ ಆಯೋಗ ಪತ್ರವನ್ನು ಬರೆದಿತ್ತು, ನೀವು ನೆನಪಿರಬಹುದು. ಈಗ ಇದೇ ಮಹಿಳಾ ಆಯೋಗ ಈಗ ಮತ್ತೆ ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದಿದೆ. ಇಲ್ಲಿ ಉಲ್ಲೇಖ ಮಾಡಿದ್ದಾರೆ, ಈ ಪತ್ರದಲ್ಲಿ ಇದೆ ನೋಡಿ ಸ್ಪಷ್ಟವಾಗಿ. ವಿಚಾರ ಏನು ಅಂತ ಹೇಳಿದ್ರೆ, ಶ್ರೀ ಭಾಸ್ಕರ್ ಪ್ರಸಾದ್ ಅವರ ಮನವಿ ಕುರಿತು ಉಲ್ಲೇಖ ಆಯೋಗದಲ್ಲಿ ಸ್ವೀಕೃತವಾದಂಥ ಅರ್ಜಿದಾರರ ಅರ್ಜಿಯ ದಿನಾಂಕ ಅಂತ ಹೇಳಿ ಮೆನ್ಷನ್ ಮಾಡಿ ಅದನ್ನು ಕೂಡ ಇದರೊಟ್ಟಿಗೆ ಲಗತ್ತಿಸ್ತಿರ್ತಾರೆ. ಈ ಮೇಲ್ಕಂಡ ವಿಚಾರ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಶ್ರೀ BR ಭಾಸ್ಕರ್ ಪ್ರಸಾದ್ ಅವರು ಸಾಮಾಜಿಕ ಹೋರಾಟಗಾರರು, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಇವರ ಒಂದು ಮನವಿಯ ಅನುಸಾರ ಆ ಅರ್ಜಿಯಲ್ಲಿ ಅವರೊಂದು ಆಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಆ ಅರ್ಜಿಯ ಅನುಸಾರ ಖ್ಯಾತ ನಟ ದರ್ಶನ್ ಹಾಗೂ ಅವರ ಧರ್ಮಪತ್ನಿಯರಾದಂಥ ವಿಜಯಲಕ್ಷ್ಮಿ ದರ್ಶನ್ ಹಾಗೆಯೇ ಅವರ ಮಗ ವಿನೀಶ್ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲ ಹಾಗೂ ಅವ್ಯಾಚ್ಯ ಶಬ್ದಗಳನ್ನು ನಿಂದಿಸಿ ಮಾನಸಿಕ ಕಿರುಕುಳವನ್ನು ನೀಡುತ್ತಿರೋದು ಮಾತ್ರವಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಣ್ಣಿನ ಸ್ವಾಭಿಮಾನ ಹಾಗೂ ಗೌರವಕ್ಕೆ ಧಕ್ಕೆ ತರುವಂಥ ಪೋಸ್ಟ್ಗಳನ್ನು ಮಾಡೋರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಿ ನ್ಯಾಯ ಹಾಗೂ ರಕ್ಷಣೆಯನ್ನು ಒದಗಿಸಿ ಕೊಡುವಂತೆ ಮನವಿಯನ್ನು ಮಾಡಿರುತ್ತಾರೆ ಅನ್ನುವಂಥ ವಿಚಾರವನ್ನು ಹಾಕಿ ಈ ಅರ್ಜಿದಾರರ ಅರ್ಜಿಯನ್ನು ನಿಯಮಾನುಸಾರ ಪರಿಶೀಲನೆಯನ್ನು ಮಾಡಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಯಾರು? ಮಹಿಳಾ ಆಯೋಗದ ಅಧ್ಯಕ್ಷರು ಈ ಪೊಲೀಸ್ ಆಯುಕ್ತರಿಗೆ ಬರೆದಿರುವಂಥ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಹೀಗಾಗಿ ಈ ಪ್ರಕರಣ ಈಗ ಸೀರಿಯಸ್ ಆಗುವಂತಹ ರೀತಿ ಕಾಣಿಸ್ತಿದೆ. ಎಲ್ಲರ ಕೈಯಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಯಾವಾಗ ಬಂತೋ ಅವತ್ತಿನಿಂದ ನಕಲಿ ಖಾತೆಗಳ ಸಂಖ್ಯೆ ಹೆಚ್ಚಾಯಿತು. ಕೇವಲ ನಕಲಿ ಅಂತಲ್ಲ, ಕೆಲವರಿಗೆ ಈ ತಲೆ ಕೆಟ್ಟವ್ರು ಇರ್ತಾರೆ, ಅವರಿಗೆ ಅವ್ರ ಮನೆಯಲ್ಲಿರುವಂಥ ಹೆಣ್ಮಕ್ಳ ಬಗ್ಗೆ ₹1 ಆಲೋಚನೆ ಇರಲ್ಲ. ಅವರು ಆ ಮನೆಯಲ್ಲೂ ಕೂಡ ಒಂದು ಹೆಣ್ಣು ಇದೆ, ಅವ್ರ ಮನೆಯಲ್ಲೂ ಕೂಡ ಅವರನ್ನು ಹೆತ್ತಿದ್ದು ಬೆಳೆಸಿದ್ದು ಹೆಣ್ಣು ಅನ್ನುವಂತಹ ಕನಿಷ್ಠ ಕಾಮನ್ ಸೆನ್ಸ್ ಕೂಡ ಇರದಂತಹ ಕೆಲವರು ಬಾಯಿಗೆ ಬಂದ ರೀತಿ ಹೆಣ್ಮಕ್ಳ ಬಗ್ಗೆ ಕಮೆಂಟನ್ನು ಮಾಡ್ತಾರೆ. ಅವರವರು ಮಾತಾಡ್ಕೊಳ್ಳೋದು ಮಾತ್ರವಲ್ಲದೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಂಚಿಕೊಳ್ತಾರೆ. ಯಾರಾದರೂ ಈಗ ಫಾರ್ ಎಕ್ಸಾಂಪಲ್ ವಿಜಯಲಕ್ಷ್ಮಿ ದರ್ಶನ್ ಅವರು ಏನಾದರೂ ಒಂದು ಪೋಸ್ಟನ್ನು ಹಾಕಿದ್ರು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನ ನೀವು ಓಪನ್ ಮಾಡಿದರೆ 10 ಪಾಸಿಟಿವ್ ಇದ್ದರೆ ಅಟ್ಲೀಸ್ಟ್ 3 ಆದರೂ ಕೂಡ ಈ ರೀತಿಯಾದಂತಹ ತಲೆಹರಟೆ ನೆಗೆಟಿವ್ ಕಮೆಂಟ್ಸ್ಗಳಿರ್ತವೆ. ಇನ್ಫ್ಯಾಕ್ಟ್ ನಾವು ಕೂಡ ಇದರಿಂದ ಏನು ಬಚಾವಾಗಿದ್ದೀವಿ ಅಂತಲ್ಲ, ನಮಗೂ ಕೂಡ ಇದೇ ರೀತಿ ನಾವು ಯಾವುದಾದ್ರೂ ಒಂದು ಸ್ಟೋರಿ ಹಾಕಿದ್ರೆ ಅದು ಅದರ ಸತ್ಯಾಸತ್ಯತೆ ಏನು ಅಂತೇಳಿ ತಿಳ್ಕೊಳ್ಳಲ್ಲ, ಅದರ ಪೂರ್ಣವಾದಂಥ ವಿವರಣೆಯನ್ನು ಕೇಳೋದಿಲ್ಲ, ಕೊನೆವರೆಗೆ ಕೇಳೋದಿಲ್ಲ. ಆರಂಭದಲ್ಲಿ ಒಂದು 4 ಲೈನ್ ಕೇಳ್ತಾರೆ, ಅದಕ್ಕೆ ಕಮೆಂಟನ್ನು ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ತಾಳ್ಮೆನೇ ಇಲ್ಲ ಜನರಿಗೆ, ಏನು ಎಂತ ಅಂತ ಹೇಳಿಬಿಟ್ಟು ಸ್ಪಷ್ಟವಾಗಿ ತಿಳ್ಕೊಳ್ಳುವಂತಹ ಮನಸ್ಥಿತಿಯೇ ಇಲ್ಲ. ಆಮೇಲೆ ಸೋಷಿಯಲ್ ಮೀಡಿಯಾಗಳು ಅಥವಾ ಕೈಯಲ್ಲೊಂದು ಮೊಬೈಲ್ ಇದ್ಬಿಟ್ರೆ ಬಾಯಿಗೆ ಬಂದಂಗೆ ಕಮೆಂಟನ್ನು ಹಾಕುವಂಥದ್ದು, ಕೆಟ್ಟದಾಗಿ ಹಾಕುವಂಥದ್ದು. ಈಗ ವಿಜಯಲಕ್ಷ್ಮಿ ಮತ್ತು ಈ ವಿನೀಶ್ಗೆ ಈ ರೀತಿಯೇ ಕಮೆಂಟ್ಸ್ಗಳನ್ನು, ಅದರಲ್ಲೂ ಕೂಡ ಪವಿತ್ರಗೂ ಕೂಡ ಈ ಹಿಂದೆ ಇದೇ ರೀತಿ ಕಮೆಂಟ್ಸ್ಗಳು ಬರ್ತಿದ್ವು, ರಮ್ಯಗೂ ಕೂಡ ಇದೇ ರೀತಿ ಬಂತು. ಇನ್ಫ್ಯಾಕ್ಟ್ ಪವಿತ್ರಗೌಡಗೆ ರೇಣುಕಸ್ವಾಮಿ ಇದೇ ರೀತಿ ಕಮೆಂಟನ್ನು ಮಾಡ್ದ, ಅಶ್ಲೀಲವಾಗಿ ಮೆಸೇಜ್ ಹಾಕ್ತಾ ಅಂತಲೇ ತಾನೇ ಅಷ್ಟೆಲ್ಲ ಆಗಿರೋದು. ಆದರೂ ಕೂಡ ಇವ್ರಿಗೆ ಬುದ್ಧಿ ಬಂದಿಲ್ಲ, ಆದರೂ ಕೂಡ ಇವರೆಲ್ಲ ಕಲಿಯಲ್ಲ ಅಂತ ಹೇಳಿದ್ರೆ ಇನ್ಯಾವಾಗ ಕಲಿತಾರೆ? ಅಂಥವರಿಂದ ಅಸಭ್ಯವಾದಂಥ ಮತ್ತು ಅಶ್ಲೀಲವಾದಂಥ ಕಮೆಂಟ್ಗಳು ಬರ್ತಿರೋದ್ರಿಂದ ಈ ಕಿಡಿಗೇಡಿಗಳಿಗೆ ಬುದ್ಧಿ ಕಲಿಸುವಂಥ ಕೆಲಸ ಆಗಬೇಕು. ರಮ್ಯಾ ಈ ವಿಚಾರದಲ್ಲಿ ಒಳ್ಳೆ ಕೆಲಸವನ್ನೇ ಮಾಡಿದ್ರು. ಈ ವಿಚಾರದಲ್ಲಿ ಅದು ಯಾರೇ ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಫ್ಯಾನ್ ಆಗಿರಲಿ ಅರೆಸ್ಟ್ ಮಾಡಲೇಬೇಕು, ಬುದ್ಧಿ ಕಲಿಸಲೇಬೇಕು, ಕಾನೂನಿನ ರೀತಿ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು. ಇಲ್ಲೂ ಕೂಡ ಹಾಗೆ ಈ ಪವಿತ್ರವಾಗಿ ಹೇಗೆ ಟಾರ್ಚರನ್ನು ಕೊಟ್ಟ ರೇಣುಕಸ್ವಾಮಿ, ಅಲ್ಲೂ ಕೂಡ ಹಾಗೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿತ್ತು. ದರ್ಶನ್ ಮಾಡಿದ ತಪ್ಪೆ, ಅದರಲ್ಲೇನು ಎರಡನೇ ಮಾತಿಲ್ಲ, ದರ್ಶನ್ ಆ್ಯಂಡ್ ಗ್ಯಾಂಗ್ ಮಾಡಿದ ತಪ್ಪೆ. ಆದರೆ ಕಾನೂನಿನ ಮೂಲಕ ಅವರಿಗೆ ಹೆದರಿಸುವಂಥ ಅವಕಾಶ ಇತ್ತು, ಅದನ್ನು ಅವರು ಬಳಸ್ಕೊಳ್ಬೇಕಾಗಿತ್ತು. ಹಾಗಾಗಿ ಈಗ ಮಹಿಳಾ ಆಯೋಗ ಪೊಲೀಸ್ ಆಯುಕ್ತರಿಗೇನೆ ಪತ್ರವನ್ನು ಬರೆದಿದೆ. ಪವಿತ್ರಗೌಡಗೆ ರೇಣುಕಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರಿಂದ ದೊಡ್ಡ ದುರಂತ ನಡೆದೋಯಿತು. ಆ ಪ್ರಕರಣದಿಂದ ಜನರು ಪಾಠವನ್ನು ಕಲಿಬೇಕಾಗಿತ್ತು. ಆದರೆ ರೇಣುಕಸ್ವಾಮಿ ಕೃತ್ಯವನ್ನು ಖಂಡಿಸುವವರು ಕೂಡ ಅಶ್ಲೀಲವಾಗಿ ಬೇರೆಯವರಿಗೆ ಕಮೆಂಟನ್ನು ಮಾಡಿದ್ದು ವಿಪರ್ಯಾಸ. ಸ್ಟಾರ್ ನಟರ ಕೆಲವು ಅಭಿಮಾನಿಗಳು ಇಂಥ ಕೃತ್ಯವನ್ನು ಎಸಗ್ತಿರುವಂಥದ್ದು, ಅಂಥವ್ರಿಗೆ ಪೊಲೀಸರು ಪಾಠವನ್ನು ಕಲಿಸಲೇಬೇಕು. ಇಲ್ಲೂ ಕೂಡ ಹಾಗೆ ರೀ, ಈಗ ವಿಜಯಲಕ್ಷ್ಮಿ ದರ್ಶನ್ ಮತ್ತು ವಿನೀಶ್ಗೆ ಕಮೆಂಟ್ ಮಾಡ್ತಿರೋದು ಇನ್ನೊಬ್ಬ ಯಾವುದೋ ಸ್ಟಾರ್ ನಟನ ಅಭಿಮಾನಿಗಳೇ. ಆ ದರ್ಶನ್ಗೂ ಕೂಡ ಆ್ಯಕ್ಚುಲಿ ದರ್ಶನ್ನು ಮತ್ತು ಆ ಸ್ಟಾರ್ ನಟ ಚೆನ್ನಾಗೇ ಇದ್ದರೂ ಕೂಡ ಈ ಫ್ಯಾನ್ಸ್ ಅವರಿಬ್ಬರ ನಡುವೆ ಈ ಭಿನ್ನಾಭಿಪ್ರಾಯಗಳನ್ನು ಬೆಳೆಸ್ಬಿಡ್ತಾರೆ. ಸಾಕಷ್ಟು ಜನರ ನಡುವೆ ಆಗೋದೇ ಹಾಗೆ. ಈ ಫ್ಯಾನ್ಸ್ ವಾರು ಆರಂಭದಲ್ಲಿ ಶುರುವಾಗೋದು, ನಂತರ ಅದು ಸೆಲೆಬ್ರಿಟಿಗಳ ನಡುವೆ ಮನಸ್ತಾಪಕ್ಕೆ ಕಾರಣ ಆಗುವಂಥದ್ದು. ಈ ರೀತಿಯೂ ಕೂಡ ಆಗ್ತದೆ. ಹಾಗಾಗಿ ಸೆಲೆಬ್ರಿಟೀಸ್ಗಳು ಕೂಡ ತಮ್ಮ ಫ್ಯಾನ್ಸ್ಗೆ ಬುದ್ಧಿಯನ್ನು ಹೇಳಬೇಕು, ಆ ರೀತಿ ಮಾಡಬೇಡ್ರಪ್ಪ ಅಂತ ಹೇಳಿಬಿಟ್ಟು ಮನವಿಯನ್ನು ಮಾಡ್ಕೊಬೇಕು. ಈಗ ನೋಡಿ, ದರ್ಶನ್ನು ಕೂಡ ರಮ್ಯವರ ವಿಚಾರದಲ್ಲಿ ಈ ರೀತಿಯೆಲ್ಲ ಕಾಂಟ್ರವರ್ಸಿ ಆದಾಗ ಅವ್ರು ಹೇಳಿಬಿಡಬೇಕಿತ್ತು, ನೋಡಿ ಆ ರೀತಿಯೆಲ್ಲ ಕಮೆಂಟ್ಸ್ ಮಾಡಬೇಡಿ, ಇದರಿಂದ ನನಗೇ ನೋವಾಗೋದು, ರಮ್ಯವ್ರಿಗೆ ಎಷ್ಟು ನೋವಾಗುತ್ತೋ ಅಷ್ಟೇ ನೋವು ನನಗೂ ಕೂಡ ಆಗುತ್ತೆ. ಒಂದೇ ಒಂದು ಮಾತನ್ನು ಹೇಳಿದರೆ ದರ್ಶನ್ ಅವತ್ತಿಗೆ ಗ್ರೇಟ್ ಆಗಿಬಿಡ್ತಿದ್ರು. ಬಟ್ ದರ್ಶನ್ ತಪ್ಪನ್ನು ಕಂಟಿನ್ಯೂ ಮಾಡಿದ್ರು, ತಪ್ಪು ಮಾಡಿದ್ರು, ಹೇಳಲೇ ಇಲ್ಲ, ಒಂದು ಥ್ಯಾಂಕ್ಸ್ ಕೂಡ
ಹೇಳೇ ಇಲ್ಲ. ಹಾಗಾಗಿ ಇಲ್ಲಿ ಕೆಲವೊಂದು ಸಲ ಚಿಕ್ಕ ಚಿಕ್ಕ ವಿಚಾರಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಚಿಕ್ಕ ಚಿಕ್ಕ ವಿಚಾರಗಳನ್ನು ತುಂಬ ಸೀರಿಯಸ್ ಆಗಿ ಕೆಲವು ಸಲ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲೂ ಕೂಡ ಹಾಗೆ ಆಗಿದೆ. ಈ ವಿಜಯಲಕ್ಷ್ಮಿ ಮತ್ತು ವಿನೀಶ್ ಬಗ್ಗೆ ಯಾರು ಅಶ್ಲೀಲವಾಗಿ ಕಮೆಂಟನ್ನು ಮಾಡಿದಾರೋ ಅವರಿಗೆ ಈಗ ನಿಜವಾದಂತಹ ಅಗ್ನಿ ಪರೀಕ್ಷೆ ಶುರು ಆಗುತ್ತೆ ಅನ್ನೋದು ಸತ್ಯ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ರೀತಿ ಕೆಟ್ಟದಾಗಿ ಕಮೆಂಟ್ಸ್ ಮಾಡೋರ ಬಗ್ಗೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.